टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೌಕರರ ಪಿಂಚಣಿ ಮತ್ತು ಗ್ರಾಚ್ಯುಟಿ ಹೊರೆ ಗ್ರಾಹಕರ ಮೇಲೆ ಬೆಸ್ಕಾಂ ಬಿಲ್ ನೋಡಿ ಬೆಂಗಳೂರಿನ ಜನ ಸುಸ್ತಾಗಿದ್ದಾರೆ. ಯಾಕಂದ್ರೆ ನೌಕರರ ಈ ಪಿಂಚಣಿ ಗ್ರಾಚ್ಯುಟಿ ಹೊರೆಯನ್ನ ಈಗ ಗ್ರಾಹಕರ ಮೇಲೆ ಹಾಕಲಾಗ್ತಿದೆಯಾ ಅನ್ನೋದು ಅನಗತ್ಯ ಸುಲಿಗೆಗೆ ಜನಸಾಮಾನ್ಯರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೌಕರರ ಸೌಕರ್ಯಗಳ ವೆಚ್ಚವನ್ನು ಕೂಡ ಗ್ರಾಹಕರ ತಲೆ ಮೇಲೆ ಹಾಕಲಾಗ್ತಿದೆ ಅನ್ನೋದು. ನೌಕರರಿಗೆ ಸರ್ಕಾರ ಹಾಗೂ ಇಲಾಖೆ ನೀಡಬೇಕಾಗಿದ್ದ ವೆಚ್ಚ, ನೌಕರರ ಪಿಂಚಣಿ ಗ್ರಾಚ್ಯುಟಿ ಮೊತ್ತ ಗ್ರಾಹಕರಿಂದ ವಸೂಲಿ, ಕರೆಂಟ್ ಬಿಲ್ನಲ್ಲಿ ಇಂಧನ ಇಲಾಖೆ ಅಥವಾ ಕೆಪಿಟಿಸಿಎಲ್ ನೌಕರರ ಪಿಂಚಣಿ ಹಾಗೂ ಗ್ರಾಚ್ಯುಟಿ ಮೊತ್ತವನ್ನು ಗ್ರಾಹಕರಿಂದ ವಸೂಲಿ ಮಾಡಲಾಗ್ತಿದೆ ಅನ್ನೋ ಆರೋಪ. ಬಿಲ್ ನೋಡಿ, ಈಗ ಬೆಸ್ಕಾಂನ ಬಿಲ್ ನೋಡಿ ಶಾಕ್ ಆಗಿದೆ. ಅದಕ್ಕೆ ನೋಡ್ತಾ ಇದ್ದೀರಾ ಈ ಪರ್ ಯೂನಿಟ್ PNG ಕಾಂಟ್ರಿಬ್ಯೂಷನ್ ಅಂತ, ಹಾಗೆ ಓವರಾಲ್ ಆ ಒಂದು ಲಿಸ್ಟ್ ಕೂಡ ಸಿಕ್ಕಿದೆ. ಈಗ ಪ್ರತಿ ತಿಂಗಳು ಕರೆಂಟ್ ಬಿಲ್ ಅಂತ ಕಟ್ಟುವಂಥ ಸಂದರ್ಭದಲ್ಲಿ ಗ್ರಾಹಕರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಪಿಂಚಣಿ ಮತ್ತು ಗ್ರಾಚ್ಯುಟಿ ಹೊರೆಯನ್ನು ಕೂಡ ಗ್ರಾಹಕರ ಮೇಲೆ ಹಾಕಲಾಗ್ತಿದೆ ಅಂತ ಅನಗತ್ಯ ಸುಲಿಗೆಗೆ ಜನಸಾಮಾನ್ಯರು ಈಗ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಬೆಸ್ಕಾಂ ಬಿಲ್ಲನ್ನು ನೋಡಿ ಶಾಕ್ ಆಗ್ತಿರುವಂಥ ಜನಸಾಮಾನ್ಯರು ಇಂಧನ ಇಲಾಖೆ ಜವಾಬ್ದಾರಿ ಮರೆತು ಅನಗತ್ಯ ಸುಲಿಗೆ ಮಾಡ್ತಿದೆ ಅನ್ನೋ ಆರೋಪ ಈಗ ಕೇಳಿಬರ್ತಿರೋದು. ಸೊ ನೌಕರರಿಗೆ ಸರ್ಕಾರ ಹಾಗೂ ಇಲಾಖೆ ನೀಡಬೇಕಾಗಿದ್ದ ಸೌಕರ್ಯಗಳ ವೆಚ್ಚವನ್ನು ಗ್ರಾಹಕರ ತಲೆ ಮೇಲೆ ಈಗ ಕಟ್ತಾ ಇರೋದು. ಇದು ಈಗ ಪ್ರತಿ ತಿಂಗಳು ಕರೆಂಟ್ ಬಿಲ್ ಕಟ್ಟುವಂಥ ಗ್ರಾಹಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಸೊ ಈಗಾಗಲೇ ಬೆಲೆ ಏರಿಕೆ, ಬೇರೆ ಬೇರೆ ವಸ್ತುಗಳ ಏರಿಕೆಯಿಂದ ಸದ್ಯಕ್ಕೆ ಸಾಮಾನ್ಯ ಜನರ ಜೀವನ ಭಾಳ ಸಮಸ್ಯೆಯಲ್ಲಿದೆ. ಅಂಥದ್ರಲ್ಲಿ ಈಗ ಬೆಸ್ಕಾಂನ ಬಿಲ್ನಲ್ಲೂ ಕೂಡ ಇದನ್ನು ಆ್ಯಡ್ ಮಾಡ್ತಾ ಇರೋದು ಈಗ ಆಕ್ರೋಶಕ್ಕೆ ಕಾರಣವಾಗಿರೋದು. ಹಿಂದೆ ಬರ್ತಿದ್ದಂಥ ಬಿಲ್ ನೋಡಿ, ಅಲ್ಲಿ ಪಿಂಚಣಿ ಮತ್ತು ಗ್ರಾಚ್ಯುಟಿ ಶುಲ್ಕ 98 ರೂಪಾಯಿ 64 ಪೈಸೆ ಅಂತ, ಅದೆರಡೂ ಕೂಡ ಆ್ಯಡ್ ಮಾಡಿ ಸುಮಾರು 143 ರೂಪಾಯಿ ಆ ಒಂದು ಬಿಲ್ನಲ್ಲೇ ಶೋ ಆಗ್ತಿದೆ. ಅದು ಖಂಡಿತವಾಗಿಯೂ ತಪ್ಪಿದು. ಸರ್ಕಾರ ಎಲ್ಲದಕ್ಕೂ ಜನಗಳನ್ನೇ ಹೊಣೆ ಮಾಡ್ತಾ ಇದೆ, ಜನಗಳನ್ನೇ ವಸೂಲು ಮಾಡೋವಂಥ ಕೆಲಸ ಮಾಡ್ತಾ ಇದ್ದೆ. ಜನಗಳು ಬರೀ ವಸೂಲಿಗೋಸ್ಕರ ಇರೋರ, ಅವ್ರ ಸರ್ಕಾರದಿಂದ ಸೌಕರ್ಯ ಪಡೆಯೋಕ್ಕೆ ಅರ್ಹತೆ ಇಲ್ವಾ, ಅಧಿಕಾರ ಇಲ್ವಾ? ಮೊದಲು ಅವರು ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಈ ಬೆಸ್ಕಾಮು ಮೆಸ್ಕಾಮು ಏನು 4-6 ವಿಭಾಗಗಳು ಮಾಡ್ಕೊಂಡಿದ್ದಾರೆ, ಎಲ್ಲ ಕಡೆ ಅವರ ಅವ್ಯವಸ್ಥೆಯಿಂದ, ಅವರ ನಿರ್ಲಕ್ಷ್ಯದಿಂದ ಎಷ್ಟೋ ಪ್ರಾಣಿಗಳು ಹೋಗ್ತಾ ಇದ್ದಾವೆ. ಆಯಿತಾ? ಅವರು ಹೌದು, ಇವರೆಲ್ಲ ಪ್ರತಿಯೊಂದನ್ನು ಉಚಿತಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. ಇವರು ಉಚಿತ ಸ್ಕೀಮ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಜನಕ್ಕೆ ಇದು ಹೊರೆ ಅಲ್ವಾ? ಸಾಕಷ್ಟು ಜನ ಅಲ್ಲಿ ಇಲ್ಲಿ KEB ಅವ್ರ ನಿರ್ಲಕ್ಷ್ಯದಿಂದ ಪ್ರಾಣಿಗಳು ಹೋಗ್ತಾ ಇದ್ದಾವೆ. ಅದನ್ನು ನಿಲ್ಲಿಸೋದಕ್ಕೆ ಏನಾದ್ರು ಕ್ರಮ ತಗೊಂಡಿದ್ದಾರೆ ಅವರು? ಅಧಿಕಾರಿಗಳು ಇದ್ರ ಬಗ್ಗೆ ಏನಾರು ಹೊಣೆ ಹೊತ್ಕೊತಾರೆ ಅವರು? ಎಷ್ಟೋ ಕಡೆ ವನ್ಯ ಜೀವಿಗಳು ಕೂಡ ಸಾಯ್ತಾ ಇದ್ದಾವೆ. ಆನೆಗಳು, ಜಿಂಕೆಗಳು ಅಲ್ಲಿ ಇಲ್ಲಿ ಎಲ್ಲ ಕರೆಂಟ್ ಶಾಕ್ನಿಂದ ಸಾಯ್ತಾ ಇದ್ದಾವೆ. ಅದ್ರ ಬಗ್ಗೆ ನಿಗಾ ಇಲ್ಲ ಸರ್ಕಾರಕ್ಕೆ. ಬರೀ ಎಲ್ಲದಕ್ಕೂ ಸರ್ಕಾರ ಸಮಾಜನ, ಸಾಮಾನ್ಯ ಜನಗಳನ್ನ ಹೊಣೆ ಮಾಡ್ತಾ ಇದೆ. ಇದು ಖಂಡಿತ ತಪ್ಪು ಅಂತ ಹೇಳ್ತೀವಿ.